ಸ್ನೇಹಿತರೆ, ಕಳೆದ 66 ವರ್ಷಗಳಿಂದಲೂ ದಲೈ ಲಾಮಾ ಭಾರತದಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ, ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ. ಆದರೆ ಈ ರೀತಿ ಟಿಬೆಟ್ನಿಂದ ತಪ್ಪಿಸ್ಕೊಂಡು ಬರುವಾಗ ಅವರು ಅನುಭವಿಸಿದ ಹಿಂಸೆ, ತೋರಿದ ಸಾಹಸ ನಿಮಗೆ ಗೊತ್ತಾ? ಟಿಬೆಟ್ ಅನ್ನ ವಶಪಡಿಸಿಕೊಳ್ಳೋ ದುರಾಸೆಯಿಂದ ದಲೈ ಲಾಮಾರನ್ನ ಹತ್ಯೆ ಮಾಡೋಕೆ ಅಥವಾ ಸೆರೆಯಾಳು ಮಾಡೋಕೆ ಚೀನಾ ಮುಂದಾಗುತ್ತೆ. ಆ ಟೈಮ್ನಲ್ಲಿ ಟಿಬೆಟ್ ರಾಜಧಾನಿ ಲಾಸಾದಲ್ಲಿ ಚೀನಾ ಕಮ್ಯುನಿಸ್ಟ್ ಪಾರ್ಟಿಯ ಕಮಾಂಡರ್ ಒಂದು ಡ್ಯಾನ್ಸ್ ಶೋಗೆ ಬರುವಂತೆ ಆಹ್ವಾನ ಕೊಟ್ಟು ದಲೈ ಲಾಮಾ ಯಾವುದೇ ಬಾಡಿ ಗಾರ್ಡ್ಸ್ ಕರ್ಕೊಂಡ್ಬರೋ ಹಾಗಿಲ್ಲ ಅಂತ ಕಂಡೀಷನ್ ಹಾಕ್ತಾನೆ. ಇದು ದಲೈ ಲಾಮಾ ಮತ್ತು ಬಳಗಕ್ಕೆ ಅನುಮಾನ ಮೂಡಿಸುತ್ತೆ. ಲಾಮಾರನ್ನ ಚೀನಾ ಅರೆಸ್ಟ್ ಮಾಡಬಹುದು, ಇಲ್ಲ ಹತ್ಯೆ ಮಾಡಬಹುದು ಅಂತ ಅರಮನೆಯಲ್ಲಿ ಚರ್ಚೆ ಆಗುತ್ತೆ. ಆಗ ಕಗ್ಗತ್ತಲ ರಾತ್ರಿಯಲ್ಲಿ ಅವರು ಸೈನಿಕರ ವೇಷ ತೊಟ್ಟು ದೇಶ ಬಿಡ್ತಾರೆ. ಹಾಗಲೆಲ್ಲ ಮರೆಯಾಗಿ ರಾತ್ರಿ ಹೊತ್ತು ಮಾತ್ರ ಪ್ರಯಾಣ ಮಾಡ್ತಾರೆ. ಅಂತಿಮವಾಗಿ 1959 ಮಾರ್ಚ್ 31ನೇ ತಾರೀಕು ಅರುಣಾಚಲ ಪ್ರದೇಶದ ಕೆಂಜಿಮನೆ ಪಾಸ್ನಲ್ಲಿ ಭಾರತದ ಮಣ್ಣಿಗೆ ಕಾಲಿಡ್ತಾರೆ. ಈ ಘಟನೆ ಚೀನಾ ಮತ್ತು ಭಾರತದ ನಡುವೆ ಅತಿ ದೊಡ್ಡ ಸಮರಕ್ಕೂ ಕಾರಣ ಆಗುತ್ತೆ. 1962 ವಾರ್ ಅಲ್ಲಿಂದಲೇ ಮುನ್ನುಡಿಯಾಗುತ್ತೆ. ದಲೈ ಲಾಮಾ ಭಾರತಕ್ಕೆ ಬರುವಾಗ ಮಾಡಿದ ಸಾಹಸ ಹೇಗಿತ್ತು? ಹಾಗಾದ್ರೆ ನೆಹರು ಏನು ಮಾಡಿದ್ರು? ಈ ಕುರಿತು ಸಂಪೂರ್ಣ ಮಾಹಿತಿಯ ಫುಲ್ ವಿಡಿಯೋ ನೋಡೋಕೆ ರಿಲೇಟೆಡ್ ವಿಡಿಯೋ ಲಿಂಕ್ ಅನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ ಚೆಕ್ ಮಾಡಿ.